ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪಲ್ಲವಿ ಎಂ ಕೃಷ್ಣ ಫ್ರಮ್ ಆಯರ್ಸ್ಪಾಕ್. ಈ ವಿಡಿಯೋದಲ್ಲಿ ಮೂಲವ್ಯಾಧಿ ಪೈಲ್ಸ್ ಹೆಮರಾಯ್ಡ್ಸ್ ಅಂತ ಏನ್ ಕರಿತೀವಿ, ಈ ಕಾಯಿಲೆಯ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಕಾಯಿಲೆಯಿಂದ ನರಳೋರಿಗೆ ಮೊದಲನೇದಾಗಿ ಮಲಬದ್ಧತೆ ಮುಖ್ಯವಾದ ಲಕ್ಷಣ ಇರುತ್ತೆ. ಅವ್ರು ಪ್ರತಿದಿನ ಕಕ್ಕ ಮಾಡಕ್ ಹೋಗ್ತಿರಲ್ಲ, ಮಲ ವಿಸರ್ಜನೆ ಮಾಡ್ತಿರಲ್ಲ. ಎವ್ರಿ ಆಲ್ಟರ್ನೇಟಿವ್ ಡೇಸ್ ಅಂದ್ರೆ ದಿನ ಬಿಡ್ ದಿನಾನೋ 2 ದಿನಕ್ಕೊಂದ್ಸತಿನೋ ಆ ರೀತಿ ಮಲಬದ್ಧತೆ ಇರೋದ್ರಿಂದ ಅವರು ಪ್ರತಿ ಸತಿ ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಮುಕ್ಕಿ ಮೋಷನ್ ಪಾಸ್ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂತಂದ್ರೆ ಮುಕ್ಕದಾಗ ರಕ್ತಸ್ರಾವ ಆಗುತ್ತೆ. ಅವ್ರ ಕಕ್ಕನ ಹೊಟ್ಟೆಲಿರೋ ಶಕ್ತಿಯೆಲ್ಲ ಹಾಕಿ ಬಿಟ್ಟು ಮುಕ್ಕದಾಗ ರಕ್ತಸ್ರಾವ ಆಗ್ತಾ ಇರುತ್ತೆ. ರಕ್ತಸ್ರಾವ ಆಗಿ ಅವರು ಕೆಲವೊಂದ್ಸತಿ ಹೆಣ್ಮಕ್ಳು ಯೂಶಲಿ ಈ ಮೋಷನ್ಗೆ ಹೋಗಿ ಬಂದಾದ್ಮೇಲೆ ರಕ್ತಸ್ರಾವ ಆಗುತ್ತೆ, ಹೆದರ್ಕೊಂಡ್ಬಿಟ್ಟು ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗಲ್ಲ. ಅವರು ಟಿವಿನಲ್ಲಿ ಅಥವಾ ಯಾವ್ದಾರ ಮೊಬೈಲಲ್ಲಿ ಬರೋ ವಿಡಿಯೋಗಳನ್ನ ನೋಡಿ ಅಲ್ಲಿರೋ ಲೇಪಗಳ ಹಚ್ಚೋದು, ತಂಪು ಮಾಡ್ಕೊಳ್ಳೋದು, ಹೀಟ್ ಆಗಿದೆ ಅಂತ ಟ್ರೈ ಮಾಡ್ತಿರ್ತಾರೆ. ಆದರೆ ಅಲ್ಲಿ ರಕ್ತಸ್ರಾವ ಇರುತ್ತೆ. ಪ್ರತಿ ಸತಿ ಮಲ ವಿಸರ್ಜನೆ ಮಾಡಬೇಕಾದ್ರೆ ಅದೇನಾದ್ರು ಎಕ್ಸ್ಟ್ರಾ ಹೆಮರಾಯ್ಡ್ಸ್ ಆಗಿದ್ರೆ ನೋವಿನಿಂದ ಕೂಡಿರುತ್ತೆ. ಮೋಷನ್ ಪಾಸ್ ಆದ್ಮೇಲೆ ನೋವು ಬರ್ತಾ ಇರುತ್ತೆ. ಮತ್ತೆ ರಕ್ತಸ್ರಾವ, ಮೋಷನ್ ಪಾಸ್ ಮಾಡ್ಬೇಕಾದ್ರೆ ನೋವು, ಮತ್ತೆ ಗುದದ್ವಾರದ ಸುತ್ತ ಸಣ್ಣ ಮಾಂಸಾಂಕುರಗಳ ಡೆವಲಪ್ಮೆಂಟ್ ಆಗಿರುತ್ತೆ. ಅದನ್ನ ಮೊಳಕೆ ಅಂತ ಕರೀತಾರೆ ಕನ್ನಡದಲ್ಲಿ. ಬಟ್ ಕೆಲವೊಂದ್ಸತಿ ಇಂಟರ್ನಲ್ ಹೆಮರಾಯ್ಡ್ಸ್ ಅಲ್ಲಿ ಏನಾಗಿರುತ್ತೆ ಅಂತ ಅಂದ್ರೆ ಆ ಮೊಳಕೆ ಅಂತ ಏನ್ ಕರೀತಾರೆ, ಕಕ್ಕ ಮಾಡ್ಬೇಕಾದ್ರೆ ಒಳಗ್ ಬರೋದು, ಹೊರಗೆ ಹೋಗೋದು, ಅಥವಾ ಕೆಲವ್ರಿಗೆ ಕೈಯಾಗಿ ತಳ್ಕೊಬೇಕಾಗುತ್ತೆ, ಕೆಲವ್ರಿಗೆ ಕೈಯಾಗಿ ತಳ್ಕೊಂಡ್ರು ಅಲ್ಲೇ ಇರುತ್ತೆ. ಈ ರೀತಿಯಾದಂತಹ ಮಾಂಸಾಂಕುರಗಳ ಡೆವಲಪ್ಮೆಂಟ್ ಇರುತ್ತೆ. ಕೆಲವರಿಗೆ ಮೋಷನ್ ಮಾಡಾದ್ಮೇಲೆ ಉರಿ ಬರ್ತಾ ಇರುತ್ತೆ, ಕೆಲವರಿಗೆ ಮೋಷನ್ ಮಾಡಾದ್ಮೇಲೆ ಕಟ್ತಾ ಇರುತ್ತೆ, ಕೆಲವ್ರಿಗೆ ಏನೂ ಇರೋದಿಲ್ಲ, ಜಸ್ಟ್ ಬ್ಲೀಡಿಂಗ್ ಇರುತ್ತೆ, ಒಂದು ಮೊಳಕೆ ತರ ಸಿಗ್ತಾ ಇರುತ್ತೆ. ಇದು ಸಬ್ಜೆಕ್ಟಿವ್, ವ್ಯಕ್ತಿಗೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಲಕ್ಷಣಗಳು ವೇರಿ ಆಗಿರುತ್ತೆ. ಆದ್ರೆ ಇದರಲ್ಲಿ ನೋವಿನಿಂದ ಕೂಡಿರುವಂತಹ ಮಲ ವಿಸರ್ಜನೆ ಅಥವಾ ಮಲಬದ್ಧತೆ, ರಕ್ತಸ್ರಾವ, ಮಾಂಸಾಂಕುರ ಬೆಳವಣಿಗೆ ಸಾಮಾನ್ಯದ ಲಕ್ಷಣ. ನಮಸ್ಕಾರ. ವಾಶ್ರೂಮ್ ಹೋಗ್ಬೇಕಾದ್ರೆ ನೋವು, ಬ್ಲಡ್ ಎಲ್ಲ ಬರ್ತಿತ್ತು. ತುಂಬ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆಯುರ್ವೇದ ಹಾಸ್ಪಿಟಲ್ಗೆ ಹೋದರೆ ಸರ್ಜರಿ ಮಾಡೋಕ್ಕೇನು ಇರಲಿಲ್ಲ. ನಾನು ಹಂಗೆ ಮೆಡಿಷನಿಂದಲೇ ಹುಷಾರು ಮಾಡ್ತೀನಿ ಅಂತ ಹೇಳಿದ್ರು ಮ್ಯಾಮು. ತುಂಬಾ ಖುಷಿ ಆಯಿತು ಮ್ಯಾಮ್ ನೋಡಿದ್ದಕ್ಕೆ. ಮತ್ತು ಏನು ಡಯಟ್ ಮಾಡಬೇಕು ಅಂತ ಹೇಳಿದ್ರು ಮ್ಯಾಮು. ಚಿಕನ್ ಮಟನ್ ಎಲ್ಲ ಬಿಟ್ಟಿದ್ದೀನಿ. ತುಂಬಾ ಖುಷಿ ಆಯಿತು ಬೇಗ ಹುಷಾರಾಗಿದ್ದಕ್ಕೆ.